ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬಿಹಾರದ ಬೌದ್ಧಗಯಾ ಮಹಾಬೋಧಿ ಮಹಾವಿಹಾರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೆಹಲಿ ಚಲೋ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ದೆಹಲಿಯ ರಾಮಲೀಲಾ ಮೈದಾನ ಮತ್ತು ಜಂತರ್ ಮಂತರ್ನಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದ್ದು, ಈ ನಿಮಿತ್ತ ಈ ಆಂದೋಲನದಲ್ಲಿ ಭಾಗಿಯಾಗಲು ಬೀದರ್ನಿಂದ ಬೌದ್ಧ ಅನುಯಾಯಿಗಳಿಗೆ ತೆರಳಲು ಕಪಿಲ್ ಗೋಡ್ಬೋಲೆ ಅವರ ನೇತೃತ್ವದಲ್ಲಿ ವಿಶೇಷ ರೈಲು ವ್ಯವಸ್ಥೆ ಮಾಡಿದ್ದು, ದೆಹಲಿಗೆ ತೆರಳುತ್ತಿದ್ದ ವಿಶೇಷ ರೈಲಿಗೆ ಪಂಚಶೀಲ ಧ್ವಜ ತೋರಿಸುವ ಮೂಲಕ ಚಾಲನೆ ದೊರಕಿತು. ಇದಕ್ಕೂ ಮುನ್ನ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಕಪಿಲ್ ಗೋಡ್ಬೋಲೆ ಅವರ ನೇತೃತ್ವದಲ್ಲಿ ಸೇರಿದ ಎಲ್ಲಾ ಬೌದ್ಧ ಅನುಯಾಯಿಗಳು, ಭೀಮಾ ಅನುಯಾಯಿಗಳು ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿ ಅಂಬೇಡ್ಕರ್ ವೃತ್ತದಿಂದ ಬೀದರ್ ರೈಲ್ವೆ ನಿಲ್ದಾಣದವರೆಗೂ ಮೆರವಣಿಗೆ ಮೂಲಕ ತೆರಳಿದರು. ಮುಕ್ತ ಕರೋ ಬೌದ್ಧ ಗಯಾ ಮುಕ್ತ ಕರೋ ಎಂದು ಹಾಗೂ ಬೌದ್ಧರ ಆಸ್ತಿ ಬೌದ್ಧರಿಗೆ ನೀಡಿ ಎಂದು ಘೋಷಣೆ ಕೂಗಿದ್ರು. ಈ ಕುರಿತಾಗಿ ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮಿಗಳು ಮಾತನಾಡಿ, ಮೋದಿಯವರು ಬಿಟಿ ಆಕ್ಟ್ ರದ್ದು ಮಾಡಲೇಬೇಕು. ಇಲ್ಲವಾದಲ್ಲಿ ಎಲ್ಲಾ ಧಾರ್ಮಿಕ ಸ್ಥಳಗಳನ್ನ ಈ ಆಕ್ಟ್ ಅನ್ವಯಿಸುವಂತೆ ಮಾಡಬೇಕು. ಬಿಹಾರ ಸರ್ಕಾರ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಹಕ್ಕೊತ್ತಾಯವನ್ನ ಅಂದರೆ ಬೌದ್ಧರ ಹಕ್ಕೊತ್ತಾಯವನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಎಂದರು. ಬೌದ್ಧ ಗಯಾ ಬೌದ್ಧ ಭಿಕ್ಕುಗಳಿಗೆ ನೀಡಲೇಬೇಕು ಎಂದು ಆಗ್ರಹಿಸಿ ಹೋರಾಟಕ್ಕೆ ಹೊರಟಿದ್ದೇವೆ ಎಂದರು. ಇದೇ ವೇಳೆ ಕಪಿಲ್ ಗೋಡ್ಬೋಲೆ ಅವರು ಮಾತನಾಡಿ, ದೆಹಲಿ ಚಲೋ ಆಂದೋಲನದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬೌದ್ಧ ಅನುಯಾಯಿಗಳು, ಭೀಮಾ ಅನುಯಾಯಿಗಳು ತೆರಳುತ್ತಿದ್ದು, ಬೀದರ್ನಿಂದ ಸಾವಿರಾರು ಸಂಖ್ಯೆಯಲ್ಲಿ ವಿಶೇಷ ರೈಲು ಮೂಲಕ ತೆರಳುತ್ತಿದ್ದೇವೆ. ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಶಕ್ತಿ ತುಂಬಲು ತೆರಳುತ್ತಿದ್ದೇವೆ. ಜಯ ನಮ್ಮದು ಖಂಡಿತ ಆಗೇ ಆಗುತ್ತದೆ ಎಂದು ಕಪಿಲ್ ಗೋಡ್ಬೋಲೆ ಅವರು ಮಾತನಾಡಿ ತಿಳಿಸಿದರು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಬೌದ್ಧ ಅನುಯಾಯಿಗಳು ವಿಶೇಷ ರೈಲಿನ ಮೂಲಕ ದೆಹಲಿ ಚಲೋ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದಲ್ಲಿ ಭಾಗಿಯಾಗಲು ತೆರಳಿದರು. ಬೀದರಿಂದ ಹೊರಟಿದ್ದೇವೆ. BRT ಕಾಯ್ದೆಯನ್ನು ರದ್ದುಪಡಿಸಬೇಕು ಮೋದಿಯವರು. ಇಲ್ಲ ಅಂದರೆ ಎಲ್ಲ ದೇವಸ್ಥಾನ ಚರ್ಚ್ಗಳಿಗೆ ಇದೇ ಥರ ಆಕ್ಟ್ನ ಮಾಡಬೇಕು. ಯಾಕೆ ಅಂದರೆ ಸಂವಿಧಾನದ ಅಡಿಯಲ್ಲಿ ಬೌದ್ಧರ ದೇವಾಲಯವನ್ನು ಬೌದ್ಧರು ಕೊಡಬೇಕಲ್ವ. ಸಂವಿಧಾನ ಜಾರಿ ಆದಮೇಲೆ BRT ಹಾಕಿ ಇನ್ನೂ ಮಡಿಕೊಂಡಿದ್ದಾರೆ. 1915ನಲ್ಲಿ ಸಂವಿಧಾನ ಜಾರಿಯಾಗಿದೆ, ಅದು ಅಬಲಿಷ್ ಆಗಬೇಕಲ್ವಾ. ಅಬಲಿಷ್ ಮಾಡಬೇಕು ಅಂತ ದೊಡ್ಡ ಹೋರಾಟ ಶುರುವಾಗಿದೆ. ಈ ಹೋರಾಟವನ್ನು ಮಾನ್ಯ ಪ್ರಧಾನಿಗಳು, ರಾಷ್ಟ್ರಪತಿಗಳು ಅರ್ಥ ಮಾಡಿಕೊಂಡು ಬಿಹಾರ್ ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು BRT ಕಾಯ್ದೆ ರದ್ದುಪಡಿಸಿ ಬೌದ್ಧ ಭಿಕ್ಕುಗಳ ಕೈಗೆ ಅದನ್ನ ಕೊಡಬೇಕು ಅಂತಕ್ಕಂಥ ಸ್ಪಷ್ಟ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಜಯ ನಮ್ಮದೇ ಅಂತ ಯಾವಾಗಲೂ ಅಂಬೇಡ್ಕರ್ ಮೊಮ್ಮಕ್ಕಳಿಗೆ ಜಯ ಸಿಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕೆ ಹೊರಟಿದ್ದೇವೆ ನಾವು. BRT ಕಾಯ್ದೆ ರದ್ದು ಮಾಡಬೇಕಂತೇಳಿ ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಡೆಲ್ಲಿ ಚಲೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದರ ಪ್ರಕಾರ ಬೀದರಿಂದ ಕೂಡ ಪ್ರಾರಂಭ ಆಗಿದೆ. ಈ BRT ಕಾಯ್ದೆ ರದ್ದಾಗುವವರೆಗೂ ಈ ಹೋರಾಟ ಮುಂದುವರಿತದೆ. ಬಿ ಗೋಪಾಲ್. ಏನಿವತ್ತು ಬೀದರಿಂದ ದೆಹಲಿಗೆ ವಿಶೇಷ ರೈಲನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಬೌದ್ಧ ಉಪಾಸಕ ಹಾಗೂ ಉಪಾಸಕಿಯರ ಈ ಒಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಕರ್ನಾಟಕದಂಥ ಎಲ್ಲ ಭೀಮಾನೇಯಗಳು, ಬೌದ್ಧನೇಯಗಳು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿ ಚಲೋ ಎನ್ನುವ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಬೀದರಿಂದ ವಿಶೇಷವಾಗಿ ಕರ್ನಾಟಕದ ಎಲ್ಲ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನಾದಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಏನಾದಂತಂದರೆ ಬಂದು ಇಲ್ಲಿಂದ ರೈಲ್ವೆಗೆ ಏನಾದಂತಂದರೆ ದೆಹಲಿ ಚಲೋ ಹೋಗ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಬೌದ್ಧ ವಿಹಾರಕ್ಕೆ ಏನದಂದರೆ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಏನಂದರೆ ಜಯಗೊಳಿಸುವ ಸಲುವಾಗಿ ನಾವೆಲ್ಲರೂ ಸೇರಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ದೆಹಲಿಯಲ್ಲಿ 12ನೇ ಫೆಬ್ರವರಿಯಲ್ಲಿ ಜಂತರ್ ಮಂತರ್ ಹಾಗೂ ಅಲ್ಲಿ ರಾಮಲೀಲಾ ಮೈದಾನದಲ್ಲಿ ಏನದಂತಂದರೆ ಈ ಒಂದು ದೊಡ್ಡ ಮಟ್ಟದ ಬೌದ್ಧರ ಈ ಒಂದು ಆಂದೋಲನವನ್ನು ಹಮ್ಮಿಕೊಳ್ಳೋದ್ರಿಂದ ಬಂತೆ ವಿನಾಚಾರ್ಯ ಅವರು ದೆಹಲಿಯಲ್ಲಿ ಈ ಒಂದು ಆಂದೋಲನಕ್ಕೆ ಏನಾದರೂ ಚಾಲನೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಬಾಬಾ ಸಾಹೇಬರು ಹಾಗೂ ಬೌದ್ಧರ ಈ ಒಂದು ಅನುಯಾಯಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ದೆಹಲಿಗೆ ಹೋಗಿ ಈ ಒಂದು ಮುಕ್ತಿ ವಿಹಾರಕ್ಕೆ ಏನದಂತಂದರೆ ನಾವು ಜಯ ಪಡಿಬೇಕಂಥೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ.